ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ನಮ್ಮ ನೆಲ ನಮ್ಮ ನುಡಿಯ ಕಾಶ್ಯಪಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬೆಂಗಳೂರಿನಲ್ಲಿರುವ ಕಾಮಧೇನು ಟ್ರಸ್ಟ್ ಓದುತ್ತಿರುವ ಮಕ್ಕಳಿಗೆ ಉತ್ತೇಜನ ಕೊಡುವ ದೃಷ್ಟಿಯಿಂದ ಕಳೆದ 5 ವರ್ಷಗಳಿಂದ ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಬಂದಿದೆ. ಈ ಸಂಸ್ಥೆಯಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಉತ್ತೇಜನ ದೊರಕುತ್ತಿದೆ. ಇದರಿಂದ ಮಕ್ಕಳಿಗೆ ಓದಲು ಸಹಾಯವಾಗುತ್ತಿದೆ. ಕಾಮಧೇನು ಟ್ರಸ್ಟ್ ಏನು ಕೆಲಸ ಮಾಡ್ತಾ ಇದೆ ಅಂತಂದರೆ, ಎಲ್ಲದಕ್ಕಿಂತ ಪ್ರಮುಖವಾದ ದಾನ ವಿದ್ಯಾದಾನ. ಅಂಥ ವಿದ್ಯಾದಾನವನ್ನು ನಮ್ಮ ಕಾಮಧೇನು ಸಂಸ್ಥೆ ಬಂದು ಎಲ್ಲ ಹಲವಾರು ವಿದ್ಯಾರ್ಥಿಗಳಿಗೆ, ಅಂದರೆ ಈ ಥರ ಓದ್ತಾರೆ, ಹೆಚ್ಚಿಗೆ ಓದ್ತಾರೆ, ಕಡಿಮೆ ಓದ್ತಾರೆ, ಆ ಥರ ಇಲ್ಲ, ಹಳ್ಳಿಗೂ ಹೋಗಿ ಪ್ರತಿಯೊಂದು ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಈ ಸಂಸ್ಥೆ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ನಮ್ಮ ಟ್ರಸ್ಟಿಂದ ನಾವು ಅವ್ರಿಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದೀವಿ. ವಿದ್ಯಾರ್ಥಿ ವೇತನವನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಆ ತಾಯಿ ಸರಸ್ವತಿ ನಿಜಕ್ಕೂ ಎಲ್ಲರಿಗೂ ಅನುಗ್ರಹ ಮಾಡಲಿ, ಎಲ್ಲರೂ ಉನ್ನತ ಮಟ್ಟಕ್ಕೆ ಏರಿ ನಮ್ಮ ಕಾಮಧೇನು ಸಂಸ್ಥೆಗೆ ಮತ್ತೆ ಅವರಿಂದನೇ ಉಪಯೋಗ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತಷ್ಟು ಎಲ್ಲ ದಾನಿಗಳಿಂದ ಈ ಮಹತ್ತರವಾದ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ದಾನಿಗಳಿಗೂ ಅತ್ಯಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಕಾಮಧೇನು ಎಲ್ಲ ದೇವತೆಗಳ ಸ್ವರೂಪಳಾದ ಸಕಲ ಪಾಪಗಳನ್ನು ತೊಡೆದು ಹಾಕುವ, ಸಕಲ ಸನ್ಮಂಗಳವನ್ನುಂಟು ಮಾಡುವ ನಿನ್ನನ್ನು ಪ್ರದಕ್ಷಿಣೆ ಮಾಡುತ್ತೇನೆ. ಈ ದಿನ ಕಾಮಧೇನು ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಮತ್ತೊಂದು ವಿಶೇಷ ದಿನ. ಇವತ್ತು ಅಂತಾರಾಷ್ಟ್ರೀಯ ತಾಯಂದಿರ ದಿನ. ಹೀಗಾಗಿ ಇಲ್ಲಿ ಸೇರಿರುವ ಎಲ್ಲ ತಾಯಂದಿರಿಗೂ ಶುಭವಾಗಲಿ ಎಂದು ಹಾರೈಸುತ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ್ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರಿಯವತು ಗಣೇಶಾಯ ನಮಃ. ನಮ್ಮ ನಾಡು ತನ್ನದೇ ಆದಂಥ ಅದ್ಭುತ ಪರಂಪರೆಯನ್ನು ಹೊಂದಿದೆ. ಈ ನಾಡಲ್ಲಿ ಎಲ್ಲ ಶುಭಗಳಿಗೆ ಮಾಡಲು ದೇವರಲ್ಲಿ ಪ್ರಾರ್ಥಿಸುವುದು ಒಂದು ಪ್ರತೀತಿ. ಇದೇ ಪರಂಪರೆಯಲ್ಲಿ ನಡೆಯುವಂಥ ನಾವು ಈ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡಲು ಮೊದಲಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಹೇ ಶಾರದೆ, ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ, ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕುಂಚಾರತಿ, ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವಿರಂಗ ಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂಥ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ, ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಪೂಜೆ ನಡೆಯುವ ಮೊದಲು ದೀಪ ಬೆಳಗುವುದು ಸಂಪ್ರದಾಯ.
ಒಂದು ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನು ಕಾಮಧೇನು ಟ್ರಸ್ಟ್ನ ಕಾರ್ಯದರ್ಶಿಯಾಗಿರುವ ಶ್ರೀ GR ವೇಣುಗೋಪಾಲ್ ಅವರು ಮಂಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೊಟ್ಟ ಮೊದಲಿಗೆ ಇವತ್ತು ಅಂತಾರಾಷ್ಟ್ರೀಯ ಮಾತಾ ದಿನ. ಮೊದಲೇನು ನಾವು ಮಾತೆಯರಿಗೆಲ್ಲ ಶುಭವನ್ನು ಕೋರಿ ನನ್ನ ಮಂಡನೆಯನ್ನು ಮಾಡ್ತೀನಿ. ಈ 5 ವರ್ಷಗಳ ಕೆಳಗೆ 2021ರಲ್ಲಿ ನಾನು ಸುವರ್ಣ ಮೇಡಮು ಹೀಗೆ ಮಾತಾಡ್ತಾ ಈ ಗ್ರಾಮೀಣ ಪ್ರದೇಶದಲ್ಲಿ ಬಡ ಕುಟುಂಬಗಳಲ್ಲಿ ಶಾಲೆ ಮತ್ತು ಕಾಲೇಜಿಗೆ ಸೇರ್ಬೇಕಾದ್ರೆ ಅಡ್ಮಿಷನ್ ಟೈಮಲ್ಲಿ ಸಣ್ಣ ಪುಟ್ಟ ಕೆಲವರಿಗೆ ದೊಡ್ಡ ತೊಂದರೆಗಳಿರುತ್ತೆ ಅಂತ ಒಂದು ಆಲೋಚನೆ ಬಂದಾಗ ಅವ್ರಿಗೆ ಏನಾದರೂ ಒಂದು ಆ ಸಮಯದಲ್ಲಿ ಸಣ್ಣ ಸಹಾಯವನ್ನು ಮಾಡಬೇಕು ಅಂತ ನಾವಿಬ್ಬರು ಆಲೋಚನೆ ಮಾಡಿದ್ವಿ. ಈ ಯೋಚನೆ ಹೇಗಪ್ಪ ಮಾಡೋದು ಹೇಗೆ ಚರ್ಚೆ ಮಾಡುವಾಗ ನಮಗೆ ಒಂದು ಯೋಜನೆ ಹೊರತು ಪ್ರತಿಯೊಂದು ಕುಟುಂಬದಲ್ಲಿ ದಿನಕ್ಕೆ 5 ರೂಪಾಯಿನ ಉಳಿತಾಯ ಮಾಡಿ ಒಂದು ಕಡೆ ಇಟ್ಟರೆ ಅದು ತಿಂಗಳಿಗೆ 150 ರೂಪಾಯಿ ಆಗುತ್ತೆ, ವರ್ಷಕ್ಕೆ 1800 ರೂಪಾಯಿ ಆಗುತ್ತೆ. ಹೀಗೆ ಸಮಾನ ಮನಸ್ಕರ ಕುಟುಂಬದಿಂದ ಈ ರೀತಿ ಬಂದ ಹಣವನ್ನು ನಾವು ಒಂದು ಕಡೆ ಸಂಗ್ರಹಿಸಿ ಬಡ ಮಕ್ಕಳಿಗೆ ಅಡ್ಮಿಷನ್ ಟೈಮು ಮತ್ತು ಈ ವಿದ್ಯಾಭ್ಯಾಸ ಉತ್ತೇಜನ ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತೇಳಿ ಸುವರ್ಣ ಮೇಡಮ್ ಸಲಹೆ ಕೊಟ್ಟರು. ಈ ಸಲಹೆಯನ್ನು ನಮ್ಮ ಅನೇಕ ಆಪ್ತರಲ್ಲಿ, ಬಂಧುಗಳಲ್ಲಿ, ಹಿತೈಷಿಗಳಲ್ಲಿ ನಾವು ತಿಳಿಸಿದಾಗ ಅವರೆಲ್ಲರೂ ಒಂದೇ ಮನಸ್ಸಿನಿಂದ ಇಲ್ಲ ನಾವು ಕೈ ಜೋಡಿಸ್ತೀವಿ, ಇದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಒಪ್ಪಿಗೆಯನ್ನು ಕೊಟ್ಟರು. 5 ವರ್ಷಗಳಿಂದ ಕಾಮಧೇನು ಅಷ್ಟು ಅದ್ಧೂರಿಯಾಗಿ ವರಗಳನ್ನು ಮತ್ತೆ ಕೇಳಿದ್ದನ್ನು ಕೊಡದೆ ಹೋದ್ರೂ ನಮ್ಮ ಮಟ್ಟಿಗೆ ನಿಮ್ಮಗಳ ಸಹಕಾರದಿಂದ ವಿದ್ಯಾರ್ಥಿಗಳ ಶಿಕ್ಷಣ ಉತ್ತೇಜನದ ಕಾರ್ಯಕ್ರಮವನ್ನು ಕಾಮಧೇನು ಟ್ರಸ್ಟ್ ಕೈಗೊಂಡಿದೆ. ಈ ಒಂದು ಕಾರ್ಯಕ್ಕೆ ಮೊದಲ ದಿನದಿಂದಲೂ ಬಹಳಷ್ಟು ಜನ ನಮಗೆ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಆ ಹೆಸರನ್ನ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ ಆಗುತ್ತೆ. ಅಲ್ಲಿ ಒಂದೇ ಒಂದು ಮುಖ್ಯವಾಗಿ ಹೇಳಬೇಕಾದ್ದು ಅಂತಂದರೆ ಫ್ರಮ್ ದ ಡೇ 1 ಮೊದಲನೇ ದಿನದಿಂದ ನಮ್ಮ ಈ ಒಂದು ಯೋಜನೆಗೆ ಸತತವಾಗಿ ಸಹಾಯ ಮಾಡಿದವರು ಡಾಕ್ಟರ್ ಅಮರನಾಥ್ ಅವರು, ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು. ನೋಡಿ, ಅವರು 21ನೇ ಇಸ್ವಿಯಿಂದ ಪ್ರತಿ ತಿಂಗಳು ಅವರು ಮತ್ತು ಅವರ ಮಗಳು ಡಾಕ್ಟರ್ ರಶ್ಮಿ ಅಂತ ಸ್ಟೇಟ್ಸಲ್ಲಿದ್ದಾರೆ, ಇಬ್ಬರು ಪ್ರತಿ ತಿಂಗಳು 1,000 ರೂಪಾಯಿನ ಕೊಡ್ತಾ ಇದ್ದಾರೆ. ಬಾಕಿ ಎಷ್ಟಾರು ಬರಲಿ, ಪ್ರತಿ ತಿಂಗಳು 1,000 ರೂಪಾಯಿನ ಅವರು ಮತ್ತು ಅವರ ಮಗಳು ಡಾಕ್ಟರ್ ರಶ್ಮಿ ಕೊಡ್ತಾ ಇದ್ದಾರೆ. ಇದು ಹೆಸರಿಗೆ ಸಾಹಿತ್ಯ ಇನ್ನೂ ದೊಡ್ಡ ಪಟ್ಟಿ ಇದೆ. ಸೊ ಹೀಗೆ ನಮಗೆ ಸಾಕಷ್ಟು ಸಹಾಯ ಹಸ್ತವನ್ನು ಸೂಚಿಸ್ತಿದ್ದಾರೆ. ಈ ರೀತಿ ಸಂದಾಯವಾದ ಹಣದಿಂದ ನಾವು 2022ರಲ್ಲಿ 10 ಜನಗಳಿಗೆ ತಲಾ 3,000 ರೂಪಾಯಿಗಳನ್ನು ಸ್ಕಾಲರ್ಶಿಪ್ ಕೊಟ್ವಿ. ಅದಾದ ನಂತರ ನಮಗೆ ಸಹಾಯ ಸ್ವಲ್ಪ ಜಾಸ್ತಿಯಾಗಿ 2023ರಲ್ಲಿ 15 ಜನಗಳಿಗೆ 3,000 ರೂಪಾಯಿಗಳನ್ನು ನೀಡಲಾಯಿತು. 24ನೇ ಇಸ್ವಿಲಿ 30 ಜನಕ್ಕೆ 3,000 ರೂಪಾಯಿಗಳನ್ನು ಕೊಡಲಾಯಿತು. ಇದಾದ ನಂತರ ಇನ್ನೂ ಅನೇಕರು ಹೆಚ್ಚಿನ ಹಣವನ್ನು ಕೊಟ್ಟರು, ಸಹಾಯವನ್ನು ಮಾಡಿದಾಗ 25ರಲ್ಲಿ ಸುಮಾರು 40 ಜನಕ್ಕೆ 4,000 ರೂಪಾಯಿಗಳನ್ನು ನೀಡಲಾಯಿತು. ಹೀಗೆ ಇದು ಕಾಮಧೇನು ಬೆಳೀತಾ ಇದೆ ನಿಮ್ಮೆಲ್ಲರ ಸಹಕಾರದಿಂದ. ದೈವಾನುಗ್ರಹ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಈ ವರ್ಷ 2026ನೇ ಇಸ್ವಿಯಲ್ಲಿ ಸುಮಾರು 45 ವಿದ್ಯಾರ್ಥಿಗಳಿಗೆ 4,000 ರೂಪಾಯಿಗಳನ್ನು ನೀಡಲಾಗಿದೆ. ಸುಮಾರು 1,80,000 ರೂಪಾಯಿನ ಇವತ್ತು ಕೊಡ್ತಾ ಇದ್ವಿ. ಇನ್ನೂ ಕೆಲವರು ವಾಗ್ದಾನ ಮಾಡೋರು ಕೊಟ್ಟಿದ್ದಾರೆ. ಆ ವಿದ್ಯಾರ್ಥಿಗಳ ಹೆಸರನ್ನ ಒಂದು ಸೀಮಿತಗೊಳಿಸಿ ಒಂದು ಡೇಟ್ ಪ್ರಕಾರ. ಹಾಗಾಗಿ ಮುಂದಿನ ವರ್ಷ ಇನ್ನೂ ಇದು ಸಂಖ್ಯೆ ಹೆಚ್ಚಾಗಲಿ, ನಮಗೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋ ಒಂದು ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಶುರುವಾದ ಮೊದಲನೇ ವರ್ಷ 10 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿದ ನಮ್ಮ ಸಂಸ್ಥೆ ಈಗ 45 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲು ಕಾರಣ ನೀವೆಲ್ಲ ದಾನಿಗಳು. ನೀವೆಲ್ಲ ನೀಡಿದ ಸಹಾಯ ಹಸ್ತದಿಂದ ನಮಗೆ ಇದನ್ನೆಲ್ಲ ಮಾಡೋಕ್ಕೆ ಅನುಕೂಲ ಆಗ್ತಾ ಇದೆ. ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಕೇಳ್ಕೊತೀನಿ. ಗಣ್ಯರುಗಳ ಸನ್ಮಾನ ಮತ್ತು ಪರಿಚಯ. ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಪ್ರೊಫೆಸರ್ ಶ್ರೀ CR ಚಂದ್ರಶೇಖರ್ ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಅವರ ಒಂದು ಕಿರುಪರಿಚಯ ಮಾಡಿಕೊಡೋಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಡಾಕ್ಟರ್ CRC ಎಂದೇ ಪರಿಚಿತರಾಗಿರುವ ಇವರು 35 ವರ್ಷ ಪ್ರತಿಷ್ಠಿತ ನಿಮ್ಹಾನ್ಸ್ ಸಂಸ್ಥೆಯಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ. ಮನಃಶಾಸ್ತ್ರಜ್ಞರು, ಮನೋವೈದ್ಯರು ಹಾಗೂ ವೈದ್ಯ ಸಾಹಿತ್ಯ ಬ್ರಹ್ಮರು ಎಂದೇ ಅವರು ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ.
ಕೇವಲ ಪ್ರೊಫೆಸರ್ ಹಾಗೂ ವೈದ್ಯರಾಗಿ ಅಲ್ಲದೆ ಸಹೃದಯ ಲೇಖಕರಾಗಿ 300ಕ್ಕೂ ಹೆಚ್ಚು ಆರೋಗ್ಯ ಹಾಗೂ ಮಾನಸಿಕ ಸಮಸ್ಯೆಗಳಿಗೆ ಸಂಬಂಧಿಸಿದ ಕೃತಿಗಳನ್ನು ರಚಿಸಿದ್ದಾರೆ. ಇತ್ತೀಚಿನ 2 ವರ್ಷಗಳಲ್ಲಿ ಅವರ ಚಿಂತೆ ಬಿಡು ಮನವೇ ಹಾಗೂ ನೆನಪಿನ ಶಕ್ತಿ ಜೀವನ ಕೌಶಲ್ಯಗಳು ಕೃತಿ ಪ್ರಕಟವಾಗಿ ಜನಮನ್ನಣೆ ಗಳಿಸಿ ಓದುಗರ ಸಂಖ್ಯೆ ಕೂಡ ಹೆಚ್ಚಿಸಿದೆ. ಆರೋಗ್ಯ ಹಾಗೂ ಮಾನಸಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಅನೇಕ ಅಧ್ಯಯನಗಳನ್ನು ದೇಶ ವಿದೇಶಗಳಲ್ಲಿ ಕೂಡ ಅವರು ಹಮ್ಮಿಕೊಂಡಿದ್ರು. ತಮ್ಮ ದೀರ್ಘ ಸೇವಾವಧಿಯಲ್ಲಿ ಮಾನಸಿಕವಾಗಿ ನೊಂದ ಲಕ್ಷಾಂತರ ಜನರಿಗೆ ಆನ್ಲೈನ್ ಮತ್ತು ಆಫ್ಲೈನ್ ನಲ್ಲಿ ಕೂಡ ಸಾಂತ್ವನ ಹಾಗೂ ಔಷಧೋಪಚಾರ ನೀಡಿ ಗುಣಪಡಿಸಿದ್ದಾರೆ. 2009ರಲ್ಲಿ ಪ್ರಾರಂಭವಾದ ಕರ್ನಾಟಕ ಹವ್ಯಾಸಿ ಆಪ್ತ ಸಮಾಲೋಚಕರ ವೇದಿಕೆಗೆ ಆಪ್ತ ಗೌರವ ಸಲಹಾ ಸೂಚಕರಾಗಿ ಮಾರ್ಗದರ್ಶನ ನೀಡುತ್ತಾ ಅವರ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಪ್ರಮುಖರಾಗಿದ್ದಾರೆ. 30,000ಕ್ಕೂ ಹೆಚ್ಚು ಉಪನ್ಯಾಸಗಳು ಹಾಗೂ ಆಪ್ತ ಸಮಾಲೋಚಕ ಕೇಂದ್ರದ ಮೂಲಕ 20,000ಕ್ಕೂ ಹೆಚ್ಚು ಜನರಿಗೆ ತರಬೇತಿ ನೀಡುವಲ್ಲಿ ಸಫಲರಾಗಿದ್ದಾರೆ. ಇಂತಹ ಅಪ್ರತಿಮ ಮೇಧಾವಿ ಪ್ರಾಧ್ಯಾಪಕರಾಗಿ, ಮನೋವೈದ್ಯರಾಗಿ ಹಾಗೂ ಲೇಖಕರಾಗಿ ಖ್ಯಾತರಾಗಿರುವ ಶ್ರೀಯುತ ಸಿಯಾಸಿ ಅವರಿಗೆ ಸಂದ ಗೌರವ ಪ್ರಶಸ್ತಿ ಸನ್ಮಾನಗಳು ಅಸಂಖ್ಯ. ಇದರಲ್ಲಿ ಪ್ರಮುಖವಾದದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಡಾಕ್ಟರ್ PC ರಾಯ್ ವೈದ್ಯ ದಿನಾಚರಣ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ಕುವೆಂಪು ವೈದ್ಯ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ವೈದ್ಯ ರತ್ನ ಪ್ರಶಸ್ತಿ, ಶಿವಮೊಗ್ಗ ಕರ್ನಾಟಕ ಸಂಘ ವತಿಯಿಂದ ನೀಡಿದ ಜೀವಮಾನ ಪ್ರಶಸ್ತಿ. ಇಂತಹ 100 ಪ್ರಶಸ್ತಿಗಳಿಗೆ ಶಿಖರವಾಗಿ 2024ರಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಪುರಸ್ಕಾರ ಅತ್ಯುನ್ನತ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದು ಮನುಕುಲಕ್ಕೆ ಹಾಗೂ ಮನೋವೈದ್ಯ ಲೋಕಕ್ಕೆ ಸಂದ ಗೌರವ ಪುರಸ್ಕಾರ. ಇಷ್ಟೇ ಅಲ್ಲ, ಇಂತಹ ದಿಗ್ಗಜ ಕಾಯಕ ಯೋಗಿ ತಾವು ಸೇವೆ ಸಲ್ಲಿಸ ನಿಮ್ಹಾನ್ಸ್ ಸಂಸ್ಥೆಗೆ 1 ಕೋಟಿಗೂ ಹೆಚ್ಚು ಹಣವನ್ನು ದೇಣಿಗೆಯಾಗಿ ಉದಾಹರಣೆ ನೀಡಿದ್ದಾರೆ. ಇಂತಹ ದಾನಶೂರ ಪ್ರತಿಭಾವಂತ ಸಹೃದಯಿ ಸಿಯಾಸಿ ಅವರು ಇಂದು ನಮ್ಮಲ್ಲಿ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಹೆಮ್ಮೆಯ ಗೌರವ, ಒಂದು ದೊಡ್ಡ ಚಪ್ಪಾಳೆ ಇರಬೇಕು. ಜೋರಾಗಿ ಚಪ್ಪಾಳೆ ಬರಬೇಕು. ಅವರ ಸಾಧನೆ ಕಡಿಮೆ ಏನಲ್ಲ. ಸನ್ಮಾನ ಸ್ವೀಕರಿಸಿದ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ವಂದನೆಗಳು. ಶ್ರೀಯುತ ಶೇಷಾಚಲ ಹವಾಲ್ದಾರ್ ಅವರು ಇನ್ನು ಇವರ ಹವ್ಯಾಸಗಳು: ಚಿತ್ರಕಲೆ, ಸುಗಮ ಸಂಗೀತ, ಕನ್ನಡದಲ್ಲಿ ಕ್ರಿಕೆಟ್ ವೀಕ್ಷಕ ವಿವರಣೆ, ಟಿವಿ ಮತ್ತು ಮೊಬೈಲ್ನಲ್ಲಿ ವಿವರಣೆ ವಿಶ್ಲೇಷಣೆ ಮತ್ತು ವ್ಯಕ್ತಿತ್ವ ವಿಕಸನ ತರಬೇತುದಾರರು ಆಗಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಸ್ನೇಹಜೀವಿ ಮತ್ತು ಸರಳ ಜೀವಿಗಳು. ಶ್ರೀಯುತ ಲಕ್ಷ್ಮೀನಾರಾಯಣ್ ಅವರು 85ರ ಹರೆಯದಲ್ಲೂ ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಿ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅವರನ್ನು ಸನ್ಮಾನಿಸುವುದು ನಮ್ಮ ಸೌಭಾಗ್ಯ. ಇನ್ನೊಂದು ವಿಷಯ ಅಂದರೆ, ಅವರು ಬರೀ ಅಧ್ಯಕ್ಷರಲ್ಲ, ನಮ್ಮ ಸ್ವಂತ ಬಣ್ಣ. ಅವರ ಆಹ್ವಾನಿಸೋದಕ್ಕೆ ಬಹಳ ಖುಷಿ ಆಗುತ್ತೆ. ಮಾಜಿ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಅವರಿದ್ದಾರೆ. ಅವರಿಗೆ ಸನ್ಮಾನ. ಚಪ್ಪಾಳೆ ಬರಬೇಕು ಜೋರಾಗಿ. ಇವರು ಮುರಳೀಧರ್ ಅವರು ಹೊಸದಾಗಿ ಬಿಜೆಪಿ ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ, ಹೊಸಕೋಟೆ. ಮನುಷ್ಯನ ಸರಳತೆ ಯಾವತ್ತಿದ್ರೂ ಎತ್ತರಕ್ಕೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಒಬ್ಬ ವ್ಯಕ್ತಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ ಅಂದಾಗ ಅಂಥವರನ್ನು ಕಾರ್ಯಕ್ರಮಗಳಿಗೆ ಕರೆಸಿ ಅವರಿಗೆ ಒಂದು ಗೌರವ ಕೊಡ್ತಕ್ಕಂಥದ್ದು ಕಾಮಧೇನು ಟ್ರಸ್ಟ್. ಕಾಮಧೇನು ಟ್ರಸ್ಟು ಸುಮಾರು ವರ್ಷಗಳಿಂದ ಆರೋಗ್ಯದ ಬಗ್ಗೆ, ವಿದ್ಯಾರ್ಥಿಗಳ ವಿದ್ಯೆಯ ಬಗ್ಗೆ ಭಾರಿ ಗಮನ ಕೊಟ್ಟು ಆ ಕಾರ್ಯಕ್ರಮ ಮಾಡ್ತದೆ. ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ಜನಗಳಿಗೆ ವಿದ್ಯೆ ಅಂತಕ್ಕಂಥದ್ದು ಭಾರಿ ಮುಖ್ಯ. ಅದೇ ರೀತಿಯಾಗಿ ಆರೋಗ್ಯನೂ ಕೂಡ ಅಷ್ಟೇ ಭಾರಿ ಮುಖ್ಯ ಅಂತಕ್ಕಂಥದ್ದು ನಾವೆಲ್ಲ ಗಮನಿಸಬೇಕು.
ಆ 2 ಕಾರ್ಯಕ್ರಮಗಳನ್ನು ಈ ಕಾಮಧೇನು ಟ್ರಸ್ಟು ಮಾಡಿಕೊಂಡು ಬರ್ತಾ ಇದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ. ಇವತ್ತು ನಮ್ಮನ್ನು ಇಲ್ಲಿಗೆ ಕರೆಸಿ ನಮಗೆ ಒಂದು ಪದ್ಮಭೂಷಣ ಬಂದಿರತಕ್ಕಂಥವ್ರ ಕಡೆಯಿಂದ ಗೌರವ ಸಮರ್ಪಣೆ ಮಾಡಿದಾಗ ನಮಗೂ ಪದ್ಮಭೂಷಣ ಪ್ರಶಸ್ತಿ ಬಂದರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ ಅವರು ನಮಗೆ ಸನ್ಮಾನ ಮಾಡಿದಾಗ. ಯಾಕೆಂದರೆ ದೇವರನ್ನು ಎಲ್ಲರೂ ಪೂಜೆ ಮಾಡೋಕ್ಕಾಗಲ್ಲ. ದೇವರು ಪೂಜೆ ಮಾಡ್ತಕ್ಕಂಥ ಒಬ್ಬ ಅಲ್ಲಿ ಅರ್ಚಕರು ಅವರನ್ನು ಮುಟ್ಟಿ ನಾವು ನಮಸ್ಕಾರ ಮಾಡಿದ್ರೆ ನಾವು ಕೂಡ ದೇವರು ಮುಟ್ಟಿದಾಗ ಆಗುತ್ತೆ ಅಂತಕ್ಕಂಥದ್ದು ಗಮನ ಭಾವಿಸ್ಬೇಕು. ಯಾಕೆಂದರೆ ಎಲ್ಲರೂ ದೇವರು ಮುಟ್ಟಬಾರ್ದು, ಅದಕ್ಕೆ ಸೀಮಿತವಾಗಿರ್ತಾರೆ. ಅವರು ಪೂಜೆ ಮಾಡ್ತಾರೆ, ಅವರಿಗೆ ನಾವು ಕಾಲು ನಮಸ್ಕಾರ ಮಾಡಿದಾಗ ಆ ದೇವರು ಮುಟ್ಟಿದಷ್ಟು ಪುಣ್ಯ ನಮಗೆ ಬರ್ತದೆ. ಈ ಕಾರ್ಯಕ್ರಮಕ್ಕೆ ನನಗೆ ಇಲ್ಲಿಗೆ ನಮ್ಮ ಸುವರ್ಣಾಮರ ಬರಬೇಕು ಅಂತ ಹೇಳಿದ್ರು. ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳಿದಾಗ ಅವರು ಖುಷಿಯಾಗಿ ಹೇಳಿದ್ರು, ತಾವು ದಯವಿಟ್ಟು ಸ್ಪಂದಿಸ್ಬೇಕು ಅಂತ ಹೇಳಿದಾಗ ನಾವು ಚಿಕ್ಕದಾಗಿ ಮಕ್ಕಳಿಗೆ ನೋಟ್ಬುಕ್ಕನ್ನು ಕೊಡಬೇಕು ಮೇಡಮ್ ಅಂತ ಕೇಳಿದಾಗ ಮೇಡಮ್ ಭಾರಿ ಖುಷಿ ಬಿದ್ದರು. ಇಲ್ಲ ಮುಳ್ಳರೆ ಬನ್ನಿ ದಯವಿಟ್ಟು ಸ್ಪಂದಿಸಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇವತ್ತು ನಮ್ಮ ಮುಖಾಂತರದಲ್ಲೂ ಕೂಡ ಮಕ್ಕಳಿಗೆ ಆ ನೋಟ್ಬುಕ್ ತಲುಪಲಿ ಅಂತಕ್ಕಂಥದ್ದನ್ನು ಹೇಳುತ್ತಾ ಇನ್ನು ಮುಂದೆ ಸ್ಪಂದಿಸಿ ಎಲ್ಲರೂ ಇದೇ ರೀತಿ ಕೈ ಜೋಡಿಸಿದಾಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ಲಕ್ಷ್ಮೀನಾರಾಯಣವರು ಇವತ್ತೇನು 4,000 ರೂಪಾಯಿ ಇದೆ 10,000 ರೂಪಾಯಿ ಅಂತ ಲಕ್ಷ್ಮೀನಾರಾಯಣ ಜೊತೆ ಬಂದರೆ 10,000 ಕೊಡ್ಬೋದು, ಮುಂದೆ ತೊಂದರೆ ಇಲ್ಲ. ಇವ್ರು ತಿರುಗ್ಕೊಳ್ಳೋಣ, ಕೊಡೋದಕ್ಕೆ ಸುಲಭ ಆಗುತ್ತೆ. ಕೈ ಜೋಡಿಸ್ಬೇಕು, ಒಬ್ಬೊಬ್ಬರೇ ಮಾಡೋಕ್ಕಾಗಲ್ಲ. ಈ ಕಾರ್ಯಕ್ರಮ 4 ಕೈ ಜೋಡಿಸಿದಾಗ ಈ ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲರಿಗೂ ಸುಲಭ ಆಗುತ್ತೆ. ಕಾಮಧೇನು ಸ್ಟಡಿಯನ್ನು ನಾವೆಲ್ಲರೂ ಕೂಡ ಸ್ಪಂದಿಸಿ ಈ ಕಾರ್ಯಕ್ಕೆ ಯಶಸ್ವಿಗೊಳಿಸೋಣ ಅಂತೇಳಿ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಶ್ರೀ ನಾಗೇಶ್ ಭೈರಪ್ಪ ಮಾತನಾಡ್ತಾ ಇದ್ದಾರೆ. ಇದೇ ರೀತಿ ಅವರು ನಮಗೆ ಕೊಡಲಿ ಅಂತ ಅಂದ್ಬಿಟ್ಟು ಹೇಳುತ್ತಾ ಅವರಿಗೆ ಸನ್ಮಾನ ಡಾಕ್ಟರ್ ಚಂದ್ರಶೇಖರ್ ಅವರಿಂದ. ಶ್ರೀ ರಮೇಶ್, ಇವರು ಚಿಕ್ಕಬಳ್ಳಾಪುರ ಮುಲ್ಚಿಕಮ್ಮಿ ಆಶ್ರಯದ ಅಧ್ಯಕ್ಷರು. ಧನ್ಯವಾದಗಳು. ಈ ದಿನ ಅಂತಾರಾಷ್ಟ್ರೀಯ ಮಾತೆಯರ ದಿನ ಇರೋದ್ರಿಂದ ಎಲ್ಲ ಮಾತೆಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಸುವರ್ಣ ಮೇಡಮ್ನವರು ಈಗಾಗಲೇ 3 ವರ್ಷದಿಂದ ಚಿಕ್ಕಬಳ್ಳಾಪುರದಲ್ಲಿ, ಗುಡಿಬಂಡೆಯಲ್ಲಿ ಮತ್ತು ಇನ್ನು ಚಿಂತಾಮಣಿಯಲ್ಲಿ ಈ ಕಡೆ ಎಲ್ಲನೂ ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಒಂದು ಉತ್ತೇಜಕವಾಗಿ ಅವ್ರು ಕೊಡ್ತಾ ಇರ್ತಕ್ಕಂಥ ಹಣ ನಿಮಗೇನು ಹೆಚ್ಚದಲ್ಲ, ಆದರೆ ಈ ಉತ್ತೇಜನ ಇದೆಯಲ್ಲ ಅದು ಬಹಳಷ್ಟು ಉಪಯುಕ್ತವಾದಂಥದ್ದು. ಈ ಉತ್ತೇಜನವನ್ನು ನೀಡಿ ಎಲ್ಲ ವಿದ್ಯಾರ್ಥಿಗಳು ಒಂದು ಹಂತಕ್ಕೆ ಬರಲಿ ಅಂತೇಳಿ ಅವರ ಧ್ಯೇಯೋದ್ದೇಶ ಇದೆಯಲ್ಲ ಅದು ತುಂಬ ಅಪಾರವಾದದ್ದು. ಶಶಿಧರ್ ಅವರಿಗೆ ಸನ್ಮಾನ, ಪದ್ಮಶ್ರೀ ಡಾಕ್ಟರ್ ಶ್ರೀ ಆರ್ ಚಂದ್ರಶೇಖರ್ ಅವರಿಗೆ. ಶ್ರೀ ಸುಬ್ರಹ್ಮಣ್ಯ, ನಮ್ಮ ಸಂಸ್ಥೆ ಮೆಂಬರ್ ಆಗಿರೋ ಸುವರ್ಣ ಜೆಂಟಲ್ಮನ್, ಶಿ ಹ್ಯಾಸ್ ಗಿವನ್ ವೆರಿ ಗುಡ್ ವರ್ಕ್ ಆ್ಯಕ್ಚುಲಿ. ಬಟ್ ನಾವು ತುಂಬ ರೆಕಗ್ನೈಸ್ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಗಳಲ್ಲಿ. ನಮ್ಮ ಕಡೆ ಕಾಂಟ್ರಿಬ್ಯೂಷನ್ ಆಗಿ 5,000 ರೂಪಾಯಿ ಕೊಡ್ತಾ ಇದ್ದೀವಿ ಸಂಸ್ಥೆಗೋಸ್ಕರ. ಶ್ರೀಮತಿ ಮಾಲತಿಶ್ರೀ ಮೈಸೂರವರು ತಮ್ಮ 7ನೇ ವರ್ಷದಿಂದ ಕಲಾ ಸೇವೆಯನ್ನು, ಕಲಾ ರಂಗಭೂಮಿಯನ್ನು ಸೇರಿದರೆ. ಅಂದಿನಿಂದ ಇಂದಿನವರೆಗೂ ಸತತವಾಗಿ ಸುಮಾರು 50 ವರ್ಷಗಳ ರಂಗಕಲಾ ಸೇವೆ ಹಾಗೂ 20 ವರ್ಷಗಳಿಂದ ಕಿರುತೆರೆ, ಚಲನಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಇವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡೋಣ. ಹಾಗೂ ಇವರು ಇದೇ ತರಹದ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸೌಭಾಗ್ಯ ಅವರು ನಮ್ಮಲ್ಲಿ ಬಂದಿದ್ದಾರೆ. ಮಹಿಳಾ ಸಬಲೀಕರಣ, ಮಹಿಳಾ ಅಭಿವೃದ್ಧಿ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಎಂಬ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದೆ. ಈ 25-26ನೇ ಸಾಲಿನಲ್ಲಿ ಮಹಿಳೆಯರ ಅಭಿವೃದ್ಧಿ ಹಾಗೂ ಮಕ್ಕಳ ಅಭಿವೃದ್ಧಿ ಕಾರ್ಯದಲ್ಲಿ ಅಪೂರ್ವ ಸಾಧನೆಯನ್ನು ಮಾಡತಕ್ಕಂಥ ಡಾಕ್ಟರ್ ಶ್ರೀ ಸುವರ್ಣ ಅಮರ ಅವರಿಗೆ ಕರ್ನಾಟಕ ರಾಜ್ಯ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಲಭಿಸಿದೆ. ಆ ಕಾರ್ಯಕ್ರಮದ ಫಲಿತ ಇವತ್ತು ಒಂದು ಅಭಿನಂದನಾ ಸಮಾರಂಭವನ್ನು ಒಂದು 2 ನಿಮಿಷ ಇಟ್ಕೊಳ್ತೀವಿ. ಎಲ್ಲರೂ ಅವರಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ
ಗೌರವವನ್ನು ಸೂಚಿಸಬೇಕು. ಡಾಕ್ಟರ್ ಸುಬ್ರಹ್ಮಣ್ಯ ಅವರು ಬರಬೇಕೆಂದು ಕೇಳ್ಕೊತೀನಿ. ಡಾಕ್ಟರ್ ಸುವರ್ಣ ಅವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಿರೋದು ನಮಗೆಲ್ಲ ಹೆಮ್ಮೆಯ ವಿಷಯ. ಮುಂದೆ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯೂ ಸಿಗಲಿ ಎಂದು ಈ ವೇದಿಕೆಯಲ್ಲಿ ಹಾರೈಸ್ತಾ ಇದ್ದೀನಿ. ನಿಜಕ್ಕೂ ಹೆಮ್ಮೆಯ ವಿಷಯ. ಎಲ್ಲರಿಗೂ ನಮಸ್ಕಾರ ರೀ. ನಮಸ್ಕಾರ. ಚಪ್ಪಾಳೆ ಬರಬೇಕು ಜೋರಾಗಿ. ಏನು ಶಬ್ದ ಬರ್ತಾ ಇಲ್ಲ. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಹೇಗಿದ್ದೀರಿ ವಿದ್ಯಾರ್ಥಿಗಳು? ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಇವತ್ತಿನ ಈ ಒಂದು ಸಂಭ್ರಮದ ಕಾರ್ಯಕ್ರಮ, ಅನುಕರಣೀಯವಾದಂತಹ ಕಾರ್ಯಕ್ರಮ. ಇವತ್ತು ಭಾರತದಲ್ಲಿ 30% ಯುವಕ ಯುವತಿಯರು ಗ್ರ್ಯಾಜುಯೇಟ್ಸ್ ಆಗ್ತಿದ್ದಾರೆ. ಅದೇ 2000 ಇಸ್ವಿನಲ್ಲಿ ಓನ್ಲಿ 4%. ಮುಖ್ಯವಾಗಿ ಹೆಚ್ಚಿನ ಹೆಣ್ಣು ಮಕ್ಕಳು SLC ಹೋಗೋದೇ ಕಷ್ಟ. ಆಮೇಲೇನೋ ಮದುವೆ ಮಾಡಿ ಗಂಡನ ಕೆಲಸ ಮಾಡಿ. ಸೊ ಹಾಗಾಗಿ ನೀವೆಲ್ಲ ಹೈಸ್ಕೂಲ್ ಮಟ್ಟ PU ಸೆಕೆಂಡ್ರಿ ಕೈ ಐತಿ, PU ಡಿಗ್ರಿ ಸೊ ಹಾಗಾಗಿ ಯಾರೂ ಕದಿಯಲಾಗದ ಸಂಪತ್ತು, ಯಾವ್ದ್ರಿ? ಹಣ ಕದೀತಾರೆ, ಚಿನ್ನ ಕದೀತಾರೆ, ಆಸ್ತಿ ಪಾಸ್ತಿ ಇದ್ರೆ ನಾವು ಹೊರಟೋದ್ರೆ ಕರ್ಕೊಂಡು ಹೋಗ್ಬಿಡ್ತಾರೆ ಕೋರ್ಟ್ಗೆ ಹೋಗಿ. ವಿದ್ಯೆಯನ್ನು ಯಾರೂ ಕಲಿಯೋಕ್ಕಾಗೋದಿಲ್ಲ. ಅದು ಸಿದ್ಧ. ದಯಮಾಡಿ ಇವತ್ತು ಯಾರು 45 ಜನ ವಿದ್ಯಾರ್ಥಿ ವೇತನವನ್ನು ಪಡಿತಾ ಇದ್ದೀರಿ, ಗ್ರಾಮೀಣ ಪ್ರದೇಶದಿಂದ ಬಂದಿದ್ದೀರಿ. ಇವತ್ತೆಲ್ಲ SLCನಲ್ಲಿ ಮತ್ತು PUನಲ್ಲಿ ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳೇ ಬಂದಿದೆ. ಹಾಗೆ ಹೆಣ್ಮಕ್ಕಳೇ ಸ್ಟಾಕುಗಳು ಹೆಚ್ಚಿಗೆ ಮಾರ್ಕ್ಸ್ ಆಗಿದ್ದೀರಿ. ಇವತ್ತು ಮಹಿಳೆಯರು ಎಂಟರ್ ಆಗಿರತಕ್ಕಂಥ ಯಾವುದೇ ಕ್ಷೇತ್ರ ಇದೆ, ಆರ್ಮಿ ಎಂಟರ್ ಆಗಿದ್ದಾರೆ, ಕ್ಯಾಪ್ಟನ್ ಆಗಿದ್ದಾರೆ, ಪೈಲಟ್ಗಳಾಗಿದ್ದಾರೆ, ಬ್ರಿಗೇಡಿಯರ್ಗಳಾಗಿದ್ದಾರೆ, ಕಲಾವಿದರಂತೂ ಅಸಂಖ್ಯವಾಗಿದ್ದಾರೆ. ನಾನು ಕೆಲವು ಪ್ರಶ್ನೆ ಕೇಳ್ತೇನೆ ವಿದ್ಯಾರ್ಥಿಗಳಿಗೆ. ಪ್ರಶ್ನೆಗೆ ನೀವು ಉತ್ತರ ಕೊಟ್ಟು ಅಂತಂದರೆ ನಿಮಗೆ ಬಹುಮಾನ, ಹಣ್ಣಿನ ಬಹುಮಾನ. ಓಕೆ, ಮೊದಲನೇ ಪ್ರಶ್ನೆ. ನಿಮ್ಮೆಲ್ಲ ಗೊತ್ತಿರುವ ಹಾಗೆ ಪದ್ಮಶ್ರೀ ಪ್ರಶಸ್ತಿ ಎಷ್ಟೇ ನಮ್ಮ ರಾಷ್ಟ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿ ಎಷ್ಟನೇ ಇತ್ತು? 1ನೇದ, 2ನೇದ, 3ನೇದ, 4ನೇದ, 5ನೇದ, 6ನೇದ, ಎಷ್ಟನೇದು? 4ನೇ ಪ್ರಶಸ್ತಿ. ಮೊದಲನೇ ಪ್ರಶಸ್ತಿ ಯಾವುದು? ಭಾರತ ರತ್ನ. ಈಗ ನೀವು ಹೇಳಬೇಕಂತ ಉತ್ತರ, ಕರ್ನಾಟಕದಲ್ಲಿ ಹುಟ್ಟಿ ಚಿಂತಾಮಣಿಯಲ್ಲಿ ಹುಟ್ಟೋರು ಅವರಿಗೆ 88 ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್, ಈ ಜಗತ್ತಿನಾದ್ಯಂತ ನೊಬೆಲ್ ಪ್ರೈಸ್ ಬಿಟ್ಟು ಬಟ್ ಎಲ್ಲ ಗೌರವಗಳು 78 ಯೂನಿವರ್ಸಿಟಿ ನಮ್ಮ ಚಿಂತಾಮಣಿ ಅವರಿಗೆ ಬಂದಿದೆ. ಅವರಿಗೆ ಭಾರತ ರತ್ನ ಬಂದಿದೆ. ಅವರ ಹೆಸರು ಹೇಳಬೇಕು. ನಮ್ಮ ವಿದ್ಯಾರ್ಥಿಗಳಿಗೆ ಚಿಂತಾಮಣಿ ಇದರಿಂದ ನೀವು ಕೋಲಾರ ಜಿಲ್ಲೆಯಿಂದ ಬಂದಿದ್ದೀರಿ. ಎಸ್, ಯಾರಿಗೆ ಹೆಸರು? ಭಾರತ ರತ್ನ ವಿಜ್ಞಾನಿಗಳು ದಯವಿಟ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಿ. ಅವರೇನೋ ಹೇಳ್ತಿದ್ದಾರೆ, ಸರಿನೋ ತಪ್ಪು ಗೊತ್ತಿಲ್ಲ. ಯಾರಮ್ಮ ವಿದ್ಯಾರ್ಥಿಗಳಿಗೆ ಆಮೇಲೆ ಎಸ್ ಬನ್ನಿ ಪೂರ್ತಿ ಸಿಗ್ತೀರಾ?
ಒಂದು ಪುಸ್ತಕ ಮಾಡ್ಕೊಳ್ಳಿ. ಚಿಂತಾಮಣಿ ನಾಗೇಶ ರಾಮಚಂದ್ರ ರಾಯರು 74 ವರ್ಷ, ಈಗ ಬೆಂಗಳೂರಿದ್ದಾರೆ. ಚಪ್ಪಾಳೆ. ಹಾಗೆ ಕರ್ನಾಟಕದ ಹೆಮ್ಮೆ ಕಲಾವಿದರು, ಸಂಗೀತ ಕ್ಷೇತ್ರದಲ್ಲಿ ಭಾರತ ರತ್ನ ಪ್ರಶಸ್ತಿನ ಪಡೆದಿದ್ದಾರೆ. ಪುನಃ ವಿದ್ಯಾರ್ಥಿ ಬಾಕಿಯವರು ಬಾಯ್ಬಿಡಬಾರ್ದು ವಿದ್ಯಾರ್ಥಿಗಳಿಗೆ, ಯಾಕಂದರೆ ನೀವು ಇದೆಲ್ಲ ನಮ್ಮ ಕರ್ನಾಟಕದಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಹೆಚ್ಚಿನ ಭಾಗ ಬರ್ತದಲ್ಲಿ ಬೆಳೆದವರು ಅವರು. ನಮ್ಮ ನಾವು ಕೂಡ ತುಂಬ ಬರ್ತಾರೆ. 8ನೇ ಕ್ಲಾಸ್ ಶಾಲೆಗೆ ಹೋಗಿ ಹೊಸೂರಿಗೆ ಓಡಾಡ್ತಿದ್ದ ಒಬ್ಬ ಟೀಚರ್ ಕಂಡು ಬಾರಯ್ಯ ನೀನು ಬಾರಿ ಚುರುಕಾಗಿ 8ನೇ ಕ್ಲಾಸ್ ಇಟ್ಕೊಂಡು ಆ ಥರ 7ನೇ ತರಗತಿಗೆ ಶಾಲೆಗೆ ಹೋಗಿದಂಥ ಶ್ರೀನಾಥರಾವ್ ಮುಂದೆ ಭಾರತ ರತ್ನ, ನೀವು ಭಾರತ ರತ್ನ ಆಗಬೇಕು ಬೇಡವಾ? ಪ್ರಯತ್ನ ಮಾಡಿ. ಈಗ ಸಂಗೀತ ಕ್ಷೇತ್ರದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ, ಪದ್ಮಭೂಷಣ ಪ್ರಶಸ್ತಿ ಬಂದಿದೆ, ಪದ್ಮವಿಭೂಷಣಿ ಪ್ರಶಸ್ತಿ ಬಂದಿದೆ. ಮಾತ್ರ 4 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಈ ಸಂಗೀತ ಕ್ಷೇತ್ರ ದಿಗ್ಗಜರು ವಿದ್ಯಾರ್ಥಿಗಳು ಹೇಳ್ಬೇಕು. ಕರೆಕ್ಟ್ ಹೇಳ್ತಿಲ್ವಾ? ಹಂಸಲೇಖ ಎಸ್ ಏನಾರು ಉತ್ತರ ಕೊಡ್ತೀರಾ? ದಯವಿಟ್ಟು ವಿದ್ಯಾರ್ಥಿಗಳು ಈ ರೀತಿಯ ಸಾಮಾನ್ಯ ಜ್ಞಾನವನ್ನು ನೀವು ಹೆಚ್ಚಿಸ್ಕೊಳ್ಬೇಕು. ಬರೀ ಎಷ್ಟು ಓದಿ 190 ಅದೊಂದು ಸಾಧನೆ. ಅದೇ ಇವೆಲ್ಲ ಇಂಟರ್ನಲ್ಲಿ ಇಂಥ ಪ್ರಶ್ನೆ ಕೇಳೋದು, ನಿಮ್ಮ ಫಿಸಿಕ್ಸ್ ಕೇಳಲ್ಲ, ಕೆಮಿಸ್ಟ್ರಿ ಕೇಳಲ್ಲ, ಬಯಾಲಜಿ ಕೇಳಲ್ಲ, ಮ್ಯಾಥ್ಮೆಟಿಕ್ಸ್ ಕೇಳೋದೇ ಯಾರು? ಸಂಗೀತ ಕ್ಷೇತ್ರದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ದಿಗ್ಗಜರು ಏನಂತ ಒಂದು ದೊಡ್ಡವರು ಕೇಳಿ ಏನು ಸರ್ ದೊಡ್ಡವರು ಯಾರು? ಬನ್ನಿ 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 ಇಬ್ಬರು ಬನ್ನಿ. ಭೀಮಸೇನ್ ಜೋಶಿ ಇವಾಗ ನೀವು ಇಷ್ಟು ದಿನ ನಾವು ಸನ್ಮಾನ ಮಾಡಿದ್ವಿ. ಒಬ್ಬರು ರಾಯರಾಗಿದ್ದರು, ಒಬ್ಬರು ಬೇರೆ ಬೇರೆ ಕ್ಷೇತ್ರದಿಂದ ಬಂದಂತಕ್ಕಂಥವ್ರು. ಹಾಗೆ ನೀವು ರಾಜ್ಯ ಪ್ರಶಸ್ತಿ, ಹಾಗೆ ನಮ್ಮ ಸುವರ್ಣ ಮೇಡಮ್ ಅವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ, ನೆಕ್ಸ್ಟ್ ನಮ್ಮ ಕತ್ತಿಗೂ ರಾಣಿ ಬರೋಣ. ಬನ್ನಿ ಬನ್ನಿ ಬನ್ನಿ. ಸಂಗೀತ ಕ್ಷೇತ್ರದಲ್ಲಿ ನೀವು ಸಂಗೀತ ಕ್ಷೇತ್ರ ಆಯ್ಕೆ ಮಾಡ್ಕೊಂಡ್ರಿ. ಈಗ ಪುನಃ ಇನ್ನೊಂದು ಮಾಹಿತಿ ಹೇಳ್ತಾನೆ. 30% ವಿದ್ಯಾರ್ಥಿಗಳು ಡಿಗ್ರಿವಂತರಾಗ್ತಾರೆ, ಆದರೆ 40% ಡಿಗ್ರಿವಂತರಿಗೆ ಕೆಲಸ ಇಲ್ಲ. ನಾನು ಹೇಳ್ತಾ ಇಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾನೇ ಮಾಹಿತಿ ಬಿಡುಗಡೆ ಮಾಡಿದೆ. 30% ಆಫ್ ಯೂತ್ ಆರ್ ಗ್ರ್ಯಾಜುಯೇಟ್ಸ್ ಇನ್ ಇಂಡಿಯಾ 2025, ಆದರೆ 40% ಯೂತ್ ಆರ್ ಅನ್ಎಂಪ್ಲಾಯ್ಡ್. ಹಾಗಾಗಿ ನೀವು ಓದಿ, ಡಿಗ್ರಿ ಮಾಡಿ, BSc ಮಾಡಿ, MSc ಮಾಡಿ, ಅಥವಾ PE ಮಾಡಿ, MBBS ಡಾಕ್ಟರ್ಸ್ ಆಗಬೇಕಂದ್ರೆ ಅನ್ಎಂಪ್ಲಾಯ್ಡ್. ಈ 70% ಈಗ ಸರ್ ಅನ್ಎಂಪ್ಲಾಯ್ಡ್, ಸಾರಿ ಜಾಬ್ ಸಿಗೋದಿಲ್ಲ. ಹಾಗಾಗಿ ನೀವು ಸಂಗೀತ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ, ಅಭಿನಯ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ, ಚಿತ್ರಕಲಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ಸ್ಟಾರ್ಟಪ್ ಓಪನ್ ಮಾಡಿ. ಇವತ್ತು ಸ್ಟಾರ್ಟಪ್ ಓಪನ್ ಮಾಡ್ಕೊಂತಂದರೆ ನೀವು ಪ್ರಾಜೆಕ್ಟ್ ರೆಡಿ ಮಾಡ್ಕೊಳ್ಳಿ. ಕರ್ನಾಟಕ ಗೌರ್ಮೆಂಟ್ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ನಿಮಗೆ ಫುಲ್ ಪ್ಯಾಕಿಂಗ್ ನೀವು ಮಾಡ್ತಕ್ಕಂಥ ಪ್ರಾಜೆಕ್ಟ್ಗೆ ಮಾರ್ಕೆಟಿಂಗ್ ಯಾವುದೇ ಮಾಡ್ಕೊಡ್ತಾರೆ. ಹಾಗಾಗಿ ಸಂಗೀತ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಬೋದು. ಮೂರನೇ ಪ್ರಶ್ನೆ, ಜಗದ್ವಿಖ್ಯಾತ, ನೀವೇ ನಿಮ್ಮ ಜಿಲ್ಲೆಯವರು, ಚಿಕ್ಕಬಳ್ಳಾಪುರ ಜಿಲ್ಲೆಯವರು, ಜಗದ್ವಿಖ್ಯಾತ ಇಂಜಿನಿಯರು ಭಾರತ ರತ್ನ ಯಾರೇ? ಸರಂ ವಿಶ್ವೇಶ್ವರಯ್ಯ. ಸರಂ ವಿಶ್ವೇಶ್ವರಯ್ಯನವರು ಜಗದ್ವಿಖ್ಯಾತ, ಅತ್ಯಂತ ಕರ್ತನಾದಿ. ಮನೇಲಿ ಸೀಮೆಣ್ಣೆ ದೀಪ ಹಚ್ಚಕ್ಕೂ ಸೀಮೆಣ್ಣೆ ಇಲ್ಲ, ಚಪ್ಪಾಳೆ ಬರಬೇಕು. ಚಪ್ಪಾಳೆ ದೀಪಗಳಿಗೆ ಕುಳಿತುಕೊಂಡು ಓದಿ. ಒಬ್ಬ ಬ್ರಿಟಿಷ್ ಆಫೀಸರ್ ಕುದುರೆ ಮೇಲೆ ಹೋಗ್ತಿರ್ತಾನೆ, ಸುತ್ತು ಪುಟ್ಟು ಹೋಗ್ತಿರ್ತಾನೆ, ಹ್ಯಾಟ್ ಹಾಕೊಂಡಿರ್ತಾನೆ. ಇನ್ನು ಅವರೇ ಗಾಂಧೀಜಿಯವರು ಹೇಳಿದ್ದಾರೆ, Mr. Vishwesvaraya, why you are wearing such a costly suit and peta? Look at me. ಆದರೆ ಒಂದು ತುಂಡು ಒಂದು ಮಂಡು, ನಮ್ಮ ಭಾರತೀಯರೆಲ್ಲ ಬಡವರು. ವಿಶ್ವೇಶ್ವರಯ್ಯ ಹೇಳ್ತಾರೆ, ಬಾಪೂಜಿ
in a solid justice officer and the dream of wearing a suit, wearing a hat and riding a horse. ಭಾರತಕ್ಕೆ ನಾನು ಮಾದರಿ ಆಗ್ಬೇಕಾ ನೀವು ಮಾದರಿ ಆಗ್ಬೇಕಾ ನೀವೇ ಡಿಸೈಡ್ ಮಾಡಿ. ನಾನು ಮಾದರಿ ಆಗ್ಬೇಕಾ ನೀವು ಮಾದರಿ ಆಗ್ಬೇಕಾ? ಸೊ ಅಂತ ವಿಶೇಷಗಳು ಚಿಕ್ಕಬಳ್ಳಾಪುರ ಜಿಲ್ಲೆ. ಹುಟ್ಟಿದೂರು ಯಾವ್ದ್ರಿ? ಹುಟ್ಟಿದೂರು ಯಾವುದು? ಮುದ್ದೇನಹಳ್ಳಿ. ಮುದ್ದೇನಹಳ್ಳಿ ಬಾಬಾ ಹೋಗಿದ್ದೆ. ಮುದ್ದೇನಹಳ್ಳಿ ಹೋಗಿದ್ಯಾ? ಹೋಗಿ ನೋಡು. ಸ್ಮಾರಕ ಇದೆ. ಹಾಗೆ ಸಾಯಿಬಾಬಾ ಅವರು ಕಟ್ಟಿರ್ತಕ್ಕಂಥ ದೊಡ್ಡ ಆಸ್ಪತ್ರೆ ಇದೆ. ಹಾಗಾಗಿ 3 ಜನ ಕರ್ನಾಟಕದ ಅತ್ಯಂತ ಕವಿಗಳು, ಸಾಹಿತಿಗಳು ಅವರಿಗೆ ರಾಷ್ಟ್ರಕವಿ ಬಿರುದನ್ನು ಕೊಟ್ಟಿದ್ದಾರೆ. ಯಾರು ಬನ್ನಿ. ಕುವೆಂಪು ಅವರು ಒಬ್ಬರು, ಯಾರು ಇನ್ನಿಬ್ರು ಯಾರು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪು ಅವರು ರಾಷ್ಟ್ರಕವಿ. ಇನ್ನಿಬ್ರು ವಿದ್ಯಾರ್ಥಿಗಳು ಗೊತ್ತೇ ನಾರಾಯಣಗಿಂತ ಬನ್ನಿ. ಗೋವಿಂದ ಪೈನವರು ರಾಷ್ಟ್ರಕವಿ. 3ನೇ ಅಲ್ಲಿ ನಿಂತು ಮುಂದಕ್ಕೆ ಹೋಗಿ ಬನ್ನಿ. ನಮ್ಮ ಶಿವರತ್ನವರು ಈಗ ಒಬ್ಬರು ಮಹನೀಯರು ನೀವು ವಿದ್ಯಾವಂತರಾಗಿ, ಡಿಗ್ರಿವಂತರಾಗಿ, ಆಮೇಲೆ ಸಾಧನೆ ಮಾಡಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ನಿಮ್ಮ ಇವತ್ತು ಪ್ರಶಸ್ತಿ ಪುರಸ್ಕಾರಗಳು ತುಂಬ ಇದೆ. ಹಾಗೆ ಸಾಧನೆ ಮಾಡೋರು ಸಾವಿರಾರು ಜನ ಇದ್ದಾರೆ. ಹಾಗಾಗಿ ಯಾವುದೇ ಸಾಧನೆ ಮಾಡಬೇಕಾದ್ರೆ ನಿಮಗೆ ಯಾವ ಭಾಗ್ಯ ಬಂದರೆ ಅದರ ಭಾಗ್ಯ ಬೇಕಾ? ಯಾವ ಭಾಗ್ಯ ಇದೆ? ಆರೋಗ್ಯ ಭಾಗ್ಯ. ಶೇಕಡ 50% ಹುಡುಗಿಯರಲ್ಲಿ, 40% ಹುಡುಗರಲ್ಲಿ ಇರ್ತಕ್ಕಂಥ, ಈಗಲೂ ಕೂಡ 2026ನೇ ಇಸ್ವಿ ಈ ತಿಂಗಳಲ್ಲಿ ಇರ್ತಕ್ಕಂಥ ಕಾಯಿಲೆ ಯಾವುದು? 50% ಹುಡುಗಿಯರು, ಹಾಗೆ 40% ಹುಡುಗರಲ್ಲಿ ಇರ್ತಕ್ಕಂಥ ಇನ್ವಿಸಿಬಲ್, ಕಣ್ಣಿಗೆ ಕಾಣದ ಆ ವಿದ್ಯಾರ್ಥಿ ಗೊತ್ತಿದ್ರೆ, ಅಪ್ಪ ಅಮ್ಮನಿಗೂ ಓದಿದ್ರೆ, ಶಿಕ್ಷಣ ಗೊತ್ತಿದ್ರೆ ಆ ಕಾಯಿಲೆ ಯಾವುದು? This is the disease which bothers you 50% of girls and 40% of boys. ಅದು 70% ಹೋಗಿದೆ. ಅದು ಕಾಮೆಂಟ್ ಬರ್ತಿದೆ. ಮೊಬೈಲ್ ಅಡಿಕ್ಷನ್ನು ಈಗ 70% ಹೊರಟೋಗಿದೆ. ಇದು 50%. ಖಿನ್ನತೆ ನಮ್ಮ ಮಕ್ಕಳೇ ಖಿನ್ನತೆ ಹೋಗ್ಬಿಟ್ರೆ ಇನ್ನೊಂದಿದೆ. ಖಿನ್ನತೆ ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ. ಖಿನ್ನತೆ ಈಗ ಥೈರಾಯ್ಡ್, ಇದು ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆ. ಶ್ಲೋಕೋಟೆ ಇದು ರಕ್ತಕ್ಕೆ ಸಂಬಂಧಪಟ್ಟ ಬ್ಲಡ್ ಪ್ರೆಷರ್, ಅದೊಂದು ದೂರ ಇರ್ತೀರಾ? B12 deficiency. D deficiency. ಯಾವುದು ಅಲ್ಲ ಅನೀಮಿಯಾ. ಯಾರು ಬನ್ನಿ ಯಾರೇನ್ರಿ ಬನ್ನಿ ಈಗ ನೀವು ಡಾಕ್ಟರ್ ಆಗಿ ವಾಟ್ ಈಸ್ ಅನಿಮಿಯಾ ಹೇಳಬೇಕು. ಬನ್ನಿ ಹಾಂ, ವಾಟ್ ಈಸ್ ಅನಿಮಿಯಾ? ಹೆಮೋಗ್ಲೋಬಿನ್ ಎಷ್ಟಕ್ಕಿಂತ ಕಡಿಮೆ ಇದ್ದರೆ ಅನಿಮಿಯಾ.
ಸೊ 12ಗಿಂತ ಕಡಿಮೆ ಬಂದರೆ 10ಕ್ಕಿಂತ ಕಡಿಮೆ ಬನ್ನಿ ಅಂತ ಹೇಳಿ. ಆದರೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು, ಪುರುಷ ವಿದ್ಯಾರ್ಥಿಗಳು ಹಾಗೆ ಸ್ತ್ರೀ ವಿದ್ಯಾರ್ಥಿಗಳು, ನಿಮಗೆ ಸುಸ್ತಾಗ್ತಾ ಇದೆ, ಆಯಾಸ ಆಗ್ತಾ ಇದೆ, ಏಕಾಗ್ರತೆ ಇಲ್ಲ, ಗಮನ ಕಮ್ಮಿ ಆಗ್ತಾ ಇದೆ, ಚಿಂತನ ಬರ್ತಾ ಇದೆ, ತುಪ್ಪಕ್ಕೆ ಎಳು ಬರ್ತದೆ, ಕಣ್ಣೀರು ಧಾರ ಇದ್ದಾಗ ಭವಾನಿ ಬರ್ತಿರ್ತಾರೆ ಕಣ್ಣಲ್ಲಿ. ಆದರೆ ನೀವು ನಿಮ್ಮ ರಕ್ತದ ಪರೀಕ್ಷೆ ಮಾಡಿಸಿಕೊಳ್ಳಿ. ಹೆಮೋಗ್ಲೋಬಿನ್ ಕೆಲಸ ಇದ್ದರೆ ಹೇಳ್ತೀರಿ, ಹೆಮೋಗ್ಲೋಬಿನ್ ಕೆಲಸ ಏನು ಓದಿದೆ. ಹೆಮೋಗ್ಲೋಬಿನ್ ಇದರ 9ನೇ ಕ್ಲಾಸ್ ಎಸ್ ವಾಟ್ ಈಸ್ ದಿ ಫಂಕ್ಷನ್ ಆಫ್ ಹೆಮೋಗ್ಲೋಬಿನ್? ನೋಡಿ, ಇವೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ನೀವು ತಿಳ್ಕೊಂಡಿಲ್ಲ. It carries oxygen. Right. Carries oxygen. ಕೇವಲ 15 ಸೆಕೆಂಡು ನಿಮ್ಮ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗ್ತದೆ ಅಂತಂದರೆ ಪುನೀತ್ ರಾಜ್ಕುಮಾರ್ ಧಮಾಲ್. ಒಂದು 15 ಸೆಕೆಂಡ್ಸ್ ನಿಮ್ಮ ಹೃದಯದ ಮಾಂಸಖಂಡಗಳಿಗೆ, ಮೆದುಳಿನ ನರಕೋಶಗಳಿಗೆ 15 ಸೆಕೆಂಡು ಆಕ್ಸಿಜನ್ ಸಿಗಲಿ ಅಂತಂದರೆ ಅದರಿಂದ ದಯಮಾಡಿ ಹೆಲ್ತ್ ಬಗ್ಗೆ ಹೆಚ್ಚು ಗಮನ ಕೊಡಿ. ಹೆಲ್ತ್ನಲ್ಲಿ ಪ್ರಸನ್ನಕಾಯ ಕೇಳಿಸ್ಕೊಳ್ರಿ, ದೊಡ್ಡವರು ಕೇಳಿಸ್ಕೊಳ್ಳಿ. ಪ್ರಸನ್ನಕಾಯ ಬಾಡಿ ಫಿಟ್ ಆಗಿರಬೇಕು, ಫಿಸಿಕಲಿ ಫಿಟ್. ಪ್ರಸನ್ನ ಮನ ಮೆಂಟಲಿ ಫಿಟ್ಟು. ಪ್ರಸನ್ನ ಬುದ್ಧಿ ಇಂಟೆಲೆಕ್ಚುಲಿ ಫಿಟ್ಟು. ಪ್ರಸನ್ನ ಇಂದ್ರಿಯ ಗಂಡಗಳು ಸುಂದರವಾದನ್ನು ನೋಡಬೇಕು, ಸುಂದರ ಹುಡುಗಿನ ಬಿಡುವುದು. ಹಾಗೆ ನೀವು ಎಡತೆ ನೋಡ್ಬೋದಾ? ಸೊ ಸುಂದರವಾದ ಸಂಗತಿಗಳು ಕಣ್ಣಿ ಬಿಡಬೇಕು, ಕಿವಿ ಬಿಡಬೇಕು, ಮಧುರವಾಗಿ ಮಾತಾಡಿ, ಸುಂದರವಾಗಿ ಅಲಂಕಾರ ಮಾಡ್ಕೊಳ್ಳಿ, ಒಳ್ಳೆಯದನ್ನು ನೋಡಿ, ಒಳ್ಳೆಯದನ್ನು ಮಾತಾಡಿ. ಹಾಗೆ ಪ್ರಸನ್ನ ಆತ್ಮ, ಪ್ರಸನ್ನ ಆತ್ಮ. ಸೊ ಪ್ರಸನ್ನ ಕಾಯ, ಪ್ರಸನ್ನ ಮನ, ಪ್ರಸನ್ನ ಬುದ್ಧಿ, ಪ್ರಸನ್ನ ಇಂದ್ರಿಯ, ಹಾಗೆ ಪ್ರಸನ್ನ ಫಿಸಿಕಲ್ ಎಫೆಕ್ಟ್, ಮೆಂಟಲ್ ಎಫೆಕ್ಟ್, ಹಾಗೆ ಇಂಟೆಲೆಕ್ಚುಯಲ್ ಎಫೆಕ್ಟ್, ಹಾಗೆ ಸೋಷಿಯಲ್ ಎಫೆಕ್ಟ್. ಸೋಷಿಯಲ್ ಎಫೆಕ್ಟ್ ಎಲ್ಲ ಜೊತೆ ಹೊಂದ್ಕೊಳ್ಳಿ, ಯಾವ್ದಾದ್ರು ಜಗಳಾಡಕ್ಕೆ ಹೋಗಬೇಡಿ, ಯಾವ್ದಾದ್ರು ಇಂಡಿಯಾ ಪಾಕಿಸ್ತಾನ ಗುದ್ದಾಡಕ್ಕೆ ಹೋಗಬೇಡಿ. ಹಾಗೆ ಪ್ರಸನ್ನ ಆತ್ಮ. ಇವತ್ತು ಸಾಮಾನ್ಯನವರು ಟೆಸ್ಟ್ ಏನು ಮಾಡ್ತಾರೆ, ಇದು ಆತ್ಮದ ಕೆಲಸ. ಆತ್ಮ ಅಂದ್ರೇನು, ಸ್ಪಿರಿಚುಯಾಲಿಟಿ ಅಂದ್ರೇನು? ದಾನ, ಧರ್ಮ, ಪರೋಪಕಾರ, ದಯೆ, ಅನುಕಂಪ, ಇಲ್ಲದವರಿಗೆ ಏನಾದರೂ ಒಂದು ಕೊಡ್ತಕ್ಕಂಥದ್ದು. ಹಸಿದವರಿಗೆ ಅನ್ನ ಕೊಡಿ, ಬಟ್ಟೆ ಕೊಡಿ, ವಿದ್ಯೆಯಿಲ್ಲದವರಿಗೆ ವಿದ್ಯೆಗೆ ಸಹಾಯ ಮಾಡಿ, ವಸತಿ ಇಲ್ಲದವರಿಗೆ ವಸತಿ ಮಾಡಿಕೊಡಿ, ಆಶ್ರಯ ಇಲ್ಲದ ಆಶ್ರಯ ಕೊಡಿ, ವೃದ್ಧರಿಗೆ ಸಹಾಯ ಮಾಡಿ. ಇದು ಅಧ್ಯಾತ್ಮ ಅಂತಂದರೆ ಸನ್ಯಾಸ ಆಗೋದಿಲ್ಲ, ಅಭಿವೃದ್ಧಿ ಆಗೋದಿಲ್ಲ. ಹಾಗಾಗಿ ಸಾಮಾನ್ಯನಂತಷ್ಟು ಈ ಒಂದು ಕೆಲಸ ಮಾಡ್ತಾ ಇದ್ದವರಿಗೆ ನಾವು ಧನ್ಯವಾದ ಹೇಳೋಣ. ಹಾಗೆ ಫಿಸಿಕಲಿ ಫಿಟ್ನೆಸ್ಗೆ ನಾನು ಅಲ್ಲಿ ನಿಂತ್ಕೊಂಡಿಲ್ಲ, ಓಡಾಡ್ತಾ ಇದ್ದೀನಿ. ಹೀಗೆ ವಾಕ್ ಮೋರ್, ಟಾಕ್ ಮೋರ್, ವರ್ಕ್ ಮೋರ್. ಯಾರು ಹೇಳ್ತಾರೆ? ವಿಶ್ವ ಆರೋಗ್ಯ ಸಂಸ್ಥೆ. ವಾಕ್ ಮೋರ್, ಟಾಕ್ ಮೋರ್ ಆ್ಯಂಡ್ ವರ್ಕ್ ಮೋರ್. ಚೆನ್ನಾಗಿ ಮಾತಾಡೋದು ಕಲೀರಿ. ಮಾತು ಬಲ್ಲವನಿಗೆ ಜಗಳ ಬೇಡ, ಮಾತು ಬಲ್ಲವನು ಮತದಾರರು ಬರುತ್ತಂತ ಹೇಳಿದ್ದಾರೆ. ಅಮರನಾಥ್ ಅವರು ಕೀಪ್ ಸ್ಮೈಲಿಂಗ್, ಹಾಗೆ ಕೀಪ್ ಲಾಫಿಂಗ್. ಜೀವನದಲ್ಲಿ ಹೋರಾಡುವಂಥ ಸನ್ನಿವೇಶಗಳು ಭಾಳ ಬರ್ತಾವೆ. ಚಿಂತೆ ಬರ್ತೇವೆ, ಕೆಲಸ ಇಲ್ಲ, ದುಡ್ಡಿಲ್ಲ, ನಮ್ಮ ಮನೆಯವ್ರು ರೆಕಗ್ನೈಸ್ ಮಾಡ್ತಾ ಇಲ್ಲ, ಆಮೇಲೆ ಜಾತಿ ಭೇದ, ವರ್ಣ ಭೇದ, ಧರ್ಮ ಭೇದ ಎಲ್ಲ ಮಾಡ್ತಾ ಹೋಗ್ತಾರೆ, ಅವಮಾನ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ. ವಿಷಕಂಠನಾಗಬೇಕು. ವಿಷಕಂಠನಾಗಿ ಶಿವ ವಿಷ ಕುಡಿತಾನೆ. ಯಾಕಂದರೆ ಈ ವಿಷ ದಾವಾನಲ್ಲ, ಸಮುದ್ರ ಮಾತ್ರ ಆದಾಗ ಈಚೆ ಬಂದಿರುತ್ತೆ, ಎಲ್ಲ ಎದುರುಕೊಟ್ಟು ಇಡೀ ಬ್ರಹ್ಮಾಂಡ ಸುತ್ತು ಹೋಗುತ್ತೆ ಅಂತ. ಹಾಗೆ ಶಿವ ಬರ್ತಾನೆ, ಆ ವಿಷವನ್ನು ಕುಡಿತಾನೆ. ಆಗ ಮಾತೆ ಪಾರ್ವತಿ ಬಂದು ಕುತ್ತಿಗೆ ಅಂತ ಕೈ ಹಿಡಿತಾರೆ. ಶಿವನ ಹೊಟ್ಟೆ ಸೇರೋದಿಲ್ಲ, ಶಿವ ಬಲಿಕೊಟ್ಟ. ಹಾಗಾಗಿ
ಟೀಕೆಯ ವಿಷಯವನ್ನು, ನೋವಿನ ವಿಷಯವನ್ನು ಅಥವಾ ಯಾವುದೇ ಕಷ್ಟದ ವಿಷಯವನ್ನು ನಾವು ಕುರಿತು ವಿಷಯಕರ್ತರಾಗಬೇಕು. ಹಾಗಾಗಿ ನಾವು ಇನ್ನೊಂದು ಎರಡನೇದು ಚಿಂತೆ ಬೇಡ. ಬರೀ ಚಿಂತೆ ಬಿಡುವುದನ್ನು ಬೇರೆ. ಅನೇಕ ವಿದ್ಯಾರ್ಥಿಗಳು ನಾವು ವಯಸ್ಸಾದ್ರು, ನನಗೆ 78 ವರ್ಷ, ನಾನು ಚಿಂತೆ ಮಾಡ್ಬೋದು. ಯಾವ ಸಾಹಿತ್ಯನೇ ಚಿಂತೆ, ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀನ ನಡ್ಕೊಂಡು ನನ್ನ ಚಿಂತೆ, ಅಥವಾ ಸತ್ತ ಮೇಲೆ ದೇವ ಆಗ್ತೀನ ಭೂತ ಆಗ್ತೀನ ನನ್ನ ಚಿಂತೆ, ಸತ್ತ ಮೇಲೆ ಒಂದು ಜನ ಮನುಷ್ಯ ಆಗುತ್ತೀನ, ಕಪ್ಪೆ ಆಗುತ್ತೀನ ಗೊತ್ತಿಲ್ಲ, ಅಥವಾ ನಾನು ಸಾಯುವಾಗ ನನ್ನ ಬಂಧು ಬಳಗ ನನ್ನ ಜೊತೆ ಇದ್ದಂತ ಗೊತ್ತಿಲ್ಲ. ನೀವು ಪರೀಕ್ಷೆ ತಗೊಂಡ್ರಿ, ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ಗೊತ್ತಿಲ್ಲ. ಫೇಲ್ ಆಯಿತು ಅಂತಂದರೆ ಎಲ್ಲ ವಿದ್ಯಾರ್ಥಿಗಳ ಮದುವೆ 33% ಇಸ್ವಿಕೆರೆ SSLC ರಿಸಲ್ಟ್ನ 25 ಮಾರ್ಕ್ಸ್ ಆಗಿ ಪಾಸ್, ಹಾಗೂ 10% ಜನ ಫೇಲ್ ಆಗಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ಫೇಲ್ಯೂರ್ ಆದಾಗ ಆತ್ಮಹತ್ಯೆ ಯೋಚನೆ ಮಾಡ್ತಾರೆ. ಪ್ರತಿ 1 ಗಂಟೆಗೆ ಒಬ್ಬ ವಿದ್ಯಾರ್ಥಿ ಇಂಡಿಯಾದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾನೆ. ಪರೀಕ್ಷೆ ಫೇಲ್ಯೂರು ಮಾರ್ಕ್ಸ್ ನೋಡಿ 78% ಇರೋದು ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡು, ಯಾಕೆ 80 ಬಂದಿಲ್ಲ, 75 ಬಂದಿಲ್ಲ. ದಯವಿಟ್ಟು ಏನೇ ಕಷ್ಟ ಬರಲಿ, ಫೇಲ್ಯೂರ್ ಆಗಲಿ, ಫೇಲ್ಯೂರನ್ನು ನೀವು ಸವಾಲಾಗಿ ಸ್ವೀಕಾರ ಮಾಡಿ ನೆಕ್ಸ್ಟ್ ಟೈಮ್ ಪಾಸ್ ಮಾಡ್ತಾರೆ. ಇಲ್ಲಿ ಗುರುಪ್ರಸಾದ್ SSLC 3 ಫೇಲ್ ಆದರು, ಎಲ್ಲ ಬೈದರು, ಕತ್ತೆ ಕಾಯಕು, ದನ ಕಾಯಕು, ಇಡೀ ಸೈಡ್ ಇನ್ನು ಮುಂದೆ ಪರೀಕ್ಷೆ ಯಾವುದೇ ಪರೀಕ್ಷೆ ಹೋಗಿ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ತೀನಿ ಅಂತ ಈ ಪಾಸ್ IAS ಎಕ್ಸಾಮಿನೇಷನ್ ಪ್ರತಿಪಾದಿಸಿದ್ದೇನೆ. ಅದು TV ಗುರುಪ್ರಸಾದ್, ರಿಟೈರ್ಡ್ IGR ಕರ್ನಾಟಕ. ಅವ್ರು ನೆನೆಸ್ಕೊಳ್ಳಿ, 3 ಸಬ್ಜೆಕ್ಟ್ ಫೇಲ್ ಆದವರು ಮುಂದೆ IAS ಪರೀಕ್ಷೆಯನ್ನು ಫಸ್ಟ್ ಅಟೆಂಪ್ಟ್ನಲ್ಲೇ ಪಾಸ್ ಮಾಡೋರು 4-5 ಜನ ಇದ್ದಾರೆ ಸರ್. TV ಗುರುಪ್ರಸಾದ್ ನಾಪಿಸ್ಕೊಳ್ಳಿ. ಫೇಲಾದರೂ ಅಂದರೆ IAS ಪಾಸ್ ಮಾಡಿ, IPS ಪಾಸ್ ಮಾಡಿ, ಇದಕ್ಕೆ IGR ಕರ್ನಾಟಕ ಅವಶ್ಯಕ. ಎಲ್ಲ ವಿದ್ಯಾರ್ಥಿಗಳ ಮನವಿ, ನೀವು ಹತಾಶರಾಗಬೇಡಿ, ನಿರಾಶರಾಗಬೇಡಿ. ಜೀವನ ಪ್ರೀತಿ ಬದುಕಬೇಕು. ಕ್ಷಣ ದುರ್ಯೋಧನ ಕ್ಷಣ ಇರಬೇಕು, ಒಂದೋಗಬೇಕು. ಎಲ್ಲರಿಗೂ ನಮಸ್ಕಾರ, ಬೇಗ ಒಳ್ಳೆಯದಾಗಲಿ. ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ದಯಮಾಡಿ ಹೆಚ್ಚಿಸಿಕೊಳ್ಳಿ. ಬರೀ ಲೋನ್ ಡಿಸ್ಟ್ರಿಕ್ಟು ಟೆಕ್ಸ್ಟ್ ಬುಕ್ಸ್, ಹಾಗೆ ತಂದೆ ತಾಯಿಗಳಿದ್ದೀರಿ, ಅಜ್ಜಂತಿರಿದ್ದೀರಿ, ನಿಮ್ಮ ಮೊಮ್ಮಕ್ಕಳಿಗೆ ಇವತ್ತು ನಾನು ಜಿಲ್ಲಾರಿ ಬರೀ ಟೆಕ್ಸ್ಟ್ ಬುಕ್ ಅಷ್ಟೇ ಓದಿ ಗಿರಿಪಾಠ ಓದಿ ಅಂತ ಬಂದು ಒಂದಕ್ಕೆ ಬರ್ತಾರೆ. ಏನೋ ಗೊತ್ತಿಲ್ಲ, 1 kg ಅಕ್ಕಿ ಬೆಳೆದ್ರೆ ಗೊತ್ತಿಲ್ಲ ಸಾರಿ, ಏನೋ ಗೊತ್ತಿಲ್ಲ. ಥ್ಯಾಂಕ್ ಯು. ಪ್ರತಿಭಾವಂತ ವಿದ್ಯಾರ್ಥಿಗಳೇ, ಮುಂದಿನ ಭವಿಷ್ಯ ನೀವು. ನಿಮಗೆಲ್ಲ ಸರ್ ಇಲ್ಲಿವರೆಗೆ ಉದ್ಬೋಧಕ ಮಾತುಗಳನ್ನು ಹೇಳಿದರು. ಜನರಲ್ ನಾಲೆಡ್ಜನ್ನು ಹೇಗೆ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅಂತ ಅವರು ನಿಮಗೆ ತಿಳಿಸ್ಕೊಟ್ರು. ತುಂಬ ಪ್ರಾಯೋಗಿಕ ಕಾರ್ಯಕ್ರಮ ಮಾಡಿ ನಿಮಗೆ ಸ್ಥಳದಲ್ಲೇ ಫಲ ಸಿಗಲಿಕ್ಕೆ ಬಹಳ ಹೊತ್ತು ಬೇಕು, ಆದರೆ ನಿಮಗೆ ತಕ್ಷಣ ಫಲ ಸಿಕ್ತು. ಅದೇ ರೀತಿ ನಿಮ್ಮ ಬದುಕಿನಲ್ಲಿ ಕೂಡ ಯಶಸ್ವಿಯಾಗಿ ಫಲ ಸಿಗಲಿ, ಅದಕ್ಕೆ ಬೇಕಿರುವ ಹಿಂದಿನ ಪರಿಶ್ರಮ ಮಾತ್ರ ನಿಮ್ಮದೇ ಇರ್ತದೆ. ಬಹು ದೂರದ ಪ್ರಯಾಣ ಕೂಡ ಮೊದಲನೇ ಹೆಜ್ಜೆಯಿಂದ ಆರಂಭ ಆಗಿರ್ತದೆ ಅನ್ನೋದನ್ನು ನಾವು ಮರಿಬಾರ್ದು. ಈಗ ಮುಖ್ಯ ಘಟ್ಟ ಕಾರ್ಯಕ್ರಮ ಇದು ವಿತರಣೆ ನಡೀತಾ ಇದೆ.
ಕಾಮಧೇನು ಟ್ರಸ್ಟಿಂದ ನಾವು ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಬಂದಿದ್ದೇವೆ. ನಾವು ಈ 5 ವರ್ಷದಿಂದ ಸತತವಾಗಿ ಕೊಡ್ತಾ ಇದ್ದೀವಿ. ಮೊದಲನೇ ವರ್ಷ ನಾವು 13 ಮಕ್ಕಳಿಗೆ 3,000 ಥರ ಕೊಟ್ವಿ. 2ನೇ ವರ್ಷ ನಾವು 20 ಮಕ್ಕಳಿಗೂ 3,000 ಕೊಟ್ವಿ. 3ನೇ ವರ್ಷನೂ ಸಹ 30 ಮಕ್ಕಳಿಗೆ ನಾವು 3,000 ಕೊಟ್ವಿ. 4ನೇ ವರ್ಷ ಕಳೆದ ವರ್ಷ 40 ಮಕ್ಕಳಿಗೆ 4,000 ಕೊಟ್ವಿ. ಈ ಸರಿ 48 ಮಕ್ಕಳಿಗೆ 4,000ವನ್ನು ಕೊಡ್ತಾ ಇದ್ದೀವಿ. ನಮಗೆ ಈ ಕಾರ್ಯಕ್ರಮಕ್ಕೆ ಎಲ್ಲದೂ ಸಹಾಯ ಮಾಡೋಕ್ಕೆ ಸುಮಾರು ಜನ ದೇಣಿಗೆ ಕೂಡ ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಎಲ್ಲರ ಸಹಾಯದಿಂದ ನಮ್ಮ ಇದು ಯಶಸ್ವಿಯಾಗಿ ನಡೀಲಿ. ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳಿಗೆ ನಮಗೆ ವಿದ್ಯಾರ್ಥಿ ವೇತನ ಕೊಡೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಂಭ ಅಮ್ಮ ಗೊಲ್ಲನ ವೈರಿ ಸುತನಾದ ಸೊಂಡಿಲ ಕಮ್ಮ ಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಂಭ ಹುಟ್ಟದಟ್ಟಿಯೂ ಬಿಗಿದುಟ್ಟ ಚಲ್ಲಣದ ಹುಟ್ಟದಟ್ಟಿಯೂ ಬಿಗಿದುಟ್ಟ ಚಲ್ಲಣದ ದಿಟ್ಟದ ನಿವನಾರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನೇ ಪಟ್ಟದ ರಾಣಿ ಪಾರ್ವತಿಯ ಕುಮಾರನೇ ಹೆಮ್ಮೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಂಭ. ಸುವರ್ಣ ಮ್ಯಾಮು ನನಗೆ 3 ಇಯರ್ಸಿಂದ ಮತ್ತು ಅವ್ರ ಟೀಮು ನಂಗೆ 3 ಇಯರ್ಸಿಂದ ಹೆಲ್ಪ್ ಮಾಡಿದ್ದಾರೆ ಎಜುಕೇಷನ್ಗೆ. ಅದಕ್ಕೆ ನನಗೆ ತುಂಬ ಹೆಲ್ಪ್ ಆಗಿದೆ. ತುಂಬ ಥ್ಯಾಂಕ್ಸ್. ಈ ಒಂದು ಕಾಮಧೇನು ಟ್ರಸ್ಟಿಂದ ತುಂಬ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ. ಈ ಒಂದು ಉಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಸಹ ಸದ್ಬಳಕೆಯಿಂದ ಉಪಯೋಗಿಸಿಕೊಂಡು ಮುಂದಿನ ಉನ್ನತ ವ್ಯಾಸಂಗಕ್ಕೆ ನಮ್ಮ ಒಂದು ಕಾಮಧೇನು ಸೇವಾ ಟ್ರಸ್ಟ್ ತುಂಬ ಅನುಕೂಲ ಆಗ್ತಾ ಇರುತ್ತೆ. ಮುಂದೆ ಸಹ ಇದೇ ರೀತಿಯಾಗಿ ನಾವು ತುಂಬ ಅನುಕೂಲ ಪಡ್ಕೊಂಡು ಉತ್ತಮ ಶ್ರೇಣಿಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದು ನಮ್ಮ ಒಂದು ಭಾರತ ದೇಶಕ್ಕೆ ಘನತೆಯನ್ನು ಹೆಚ್ಚಿಸಬೇಕೆಂದು ಕೇಳ್ಕೊಳ್ತಾ ಇದ್ವಿ. ಹೆಚ್ಚು ಓದಿರಲೇಬೇಕು, ಇಷ್ಟೇ ರ್ಯಾಂಕ್ ಬಂದಿರಬೇಕು ಹಾಗೆಲ್ಲ ಅವ್ರೇನೂ ತಗೊಂಡಿಲ್ಲ. ಹಳ್ಳಿಗೂ ಊರೂರಿಗೂ ಹೋಗಿ ಅಲ್ಲಿ ಯಾರಿಗೆ ತುಂಬ ಹಣ ಕಟ್ಟೋಕ್ಕೆ ಸ್ಕೂಲಿಗೆ ಕಷ್ಟ ಆಗಿದೆಯೋ ಅಂಥವ್ರನ್ನ ಹುಡುಕಿ ಕೊಡ್ತಾರಲ್ಲ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ನನಗೆ ಈ ಸ್ಕಾಲರ್ಶಿಪ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಬಟ್ ತುಮಕೂರಲ್ಲಿ ಯಾವುದೋ ಫಂಕ್ಷನ್ಗೆ ಹೋದಾಗ ಒಬ್ಬರು ಮ್ಯಾಮ್ ಬಂದ್ಬಿಟ್ಟು ಹೇಳಿದ್ರು ಈ ಥರ ಕೊಡ್ತಿದ್ದಾರೆ ಅಂತ. ನನಗೂ ಹೇಳಿದ್ರು. ಸೊ ನಾನು ಬಂದೆ ಇಲ್ಲಿ. ನಾನು ಇದನ್ನು ದುರುಪಯೋಗ ಪಡಿಸಲ್ಲ. ನನ್ನ ಮುಂದಿನ ಎಜುಕೇಷನ್ಗೋಸ್ಕರ ಯೂಸ್ ಮಾಡ್ತೀನಿ. ಇದೇ ಥರ ಎಲ್ಲ ಬಡವರಿಗೂ ಇದನ್ನು ಕೊಟ್ಟು ಎಲ್ರಿಗೂ ಹೆಲ್ಪ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ನೋಡಿದ್ರ ವೀಕ್ಷಕರೇ, ಇಂತಹ ಒಂದು ಅದ್ಭುತವಾದ ಸಂಘದಿಂದ ಮಕ್ಕಳಿಗೆ ಎಷ್ಟು ಅನುಕೂಲವಾಗ್ತಾ ಇದೆ ಅಂತ ಎಲ್ಲ ವೀಕ್ಷಕರು ಖಂಡಿತ ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ.